ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಬೃಹದಶ್ವರು ಹೇಳಿದ ನಳದ ಮಯಂತಿಯ ಕಥೆ, ಇದರ ಮುಂದುವರಿದ ಭಾಗ. ತವರು ಮನೆಗೆ ಬಂದ ದಮಯಂತಿಯ ದುರವಸ್ಥೆಯನ್ನು ನೋಡಿದ ಭೀಮರಾಜನು ನಳನನ್ನು ಹುಡುಕುವ ಸಲುವಾಗಿ ಬ್ರಾಹ್ಮಣರನ್ನು ಕಳುಹಿಸಿದನು. ನಳನನ್ನು ಹುಡುಕುತ್ತಾ ಹೊರಟ ಬ್ರಾಹ್ಮಣರು ಅಯೋಧ್ಯ ನಗರದಲ್ಲಿರುವ ಋತುಪರ್ಣನ ಆಸ್ಥಾನಕ್ಕೆ ಬಂದರು. ಭೀಮರಾಜನ ದೂತರಾಗಿ ಬಂದ ಬ್ರಾಹ್ಮಣರು ನಳರಾಜನ ಅಡುಗೆಯನ್ನು ಊಟ ಮಾಡಿ ಋತುಪರ್ಣ ರಾಜನಲ್ಲಿದ್ದ ಬಾಹುಕನೇ ನಳರಾಜನಿರಬಹುದೆಂದು ಊಹಿಸಿದರು ಹಾಗೂ ದಮಯಂತಿಗೆ ವಿಷಯವನ್ನು ತಿಳಿಸಿದರು. ದಮಯಂತಿಯು ಈ ವಿಷಯವನ್ನು ಖಚಿತಪಡಿಸಿಕೊಳ್ಳಲು ತನಗೆ 2ನೇ ಸ್ವಯಂವರ ನಡೆಯುತ್ತಿದೆ ಎಂದು ಕೇವಲ ಋತುಪರ್ಣನಿಗೆ ಸುದ್ದಿ ಕಳುಹಿಸಿದಳು. ಋತುಪರ್ಣನು ವಿವಾಹವನ್ನು ನಿಲ್ಲಿಸಲು ಹೊರಡಬೇಕೆಂದು ಬಾಹುಕನದ್ದಲ್ಲಿಗೆ ಬಂದು ಒಂದೇ ಹಗಲಿನಲ್ಲಿ ವಿದರ್ಭ ದೇಶಕ್ಕೆ ತನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಬಾಹುಕನು ಆಗಲಿ ಎಂದು ಅಶ್ವಗಳನ್ನು ಸಿದ್ಧಗೊಳಿಸಿದನು. ಋತುಪರ್ಣನು ವಾರ್ಷ್ಣೇಯನು ಕುಳಿತುಕೊಳ್ಳಲು ಬಾಹುಕನು ಅವರಿಗೆ ದಿಗ್ಭ್ರಮೆಯಾಗುವಂತೆ ರಥವನ್ನು ಹಾರಿಸಿಕೊಂಡು ಓಡಿಸತೊಡಗಿದನು. ಆ ರಥಧ್ವನಿಯು ಬಾಹುಕನು ಕುದುರೆಗಳನ್ನು ಬಿಡುವ ಸಾಮರ್ಥ್ಯವನ್ನು ನೋಡಿ ಋತುಪರ್ಣನು ಪರಮಾಶ್ಚರ್ಯಪಟ್ಟು, ಇವನೇನು ಇಂದ್ರಸಾರಥಿಯಾದ ಮಾಥಲಿಯೋ ಅಥವಾ ನಳಮಹಾರಾಜನೋ? ಅದೇ ವಯಸ್ಸು, ಅದೇ ತಿಳುವಳಿಕೆ, ಆದರೆ ಇವನು ನಳನಲ್ಲ. ಇಲ್ಲದಿದ್ದರೆ ಈ ಕುರೂಪವನ್ನು ನೋಡಿ ತಾನೇ ಭ್ರಾಂತಿ ಪಡುತ್ತಿರುವೆನೋ ಎಂದು ಬಗೆಬಗೆಯಾಗಿ ಯೋಚಿಸುತ್ತಿದ್ದನು. ಋತುಪರ್ಣನು ಅವನ ಕೌಶಲ್ಯವನ್ನು ನೋಡಿ ತುಂಬ ಸಂತೋಷಪಟ್ಟನು. ಸ್ವಲ್ಪ ಮುಂದೆ ಹೋಗಲು ಹಣ್ಣು ಬಿಟ್ಟಿದ್ದ ಒಂದು ತಾರೆಯ ಮರ ಕಂಡಿತು. ಅದನ್ನು ನೋಡಿ ಋತುಪರ್ಣನು, ನನಗೆ ಲೆಕ್ಕಾಚಾರದಲ್ಲಿ ಇರುವ ಸಾಮರ್ಥ್ಯವನ್ನು ನೋಡು. ಎಲ್ಲರೂ ಎಲ್ಲವನ್ನು ಬಲ್ಲವರಲ್ಲ, ಯಾರೂ ಸರ್ವಜ್ಞರಲ್ಲ. ಈ ಮರದಲ್ಲಿ ಎಷ್ಟು ಎಲೆ ಇದೆ, ಎಷ್ಟು ಹಣ್ಣು ಇದೆ, ಎಷ್ಟು ಕೆಳಗೆ ಬಿದ್ದಿದೆ. ಕೆಳಗೆ ಉದುರಿರುವುದರಲ್ಲಿ ಮೇಲೆ ಇರುವುದಕ್ಕಿಂತ 1 ಎಲೆ ಹೆಚ್ಚು, 1 ಹಣ್ಣು ಹೆಚ್ಚು. ಈ 2 ಕೊಂಬೆಗಳಲ್ಲಿ 5 ಕೋಟಿ ಎಲೆಗಳಿವೆ, 2095 ಹಣ್ಣುಗಳಿವೆ ಎಂದನು. ಕೂಡಲೇ ಬಾಹುಕನು ರಥದಿಂದ ಧುಮುಕಿ ವಾರ್ಷ್ಣೇಯನನ್ನು ಲಗಾಮು ಹಿಡಿದುಕೊಂಡಿರೆಂದು ಹೇಳಿ ಹಣ್ಣುಗಳನ್ನು ಎಣಿಸಿದನು. ಅವು ಸರಿಯಾಗಿದ್ದವು. ಅದನ್ನು ನೋಡಿ ನಳನಿಗೆ ಆಶ್ಚರ್ಯವಾಗಿ ಋತುಪರ್ಣನಿಂದ ಆ ವಿದ್ಯೆಯನ್ನು ಪಡೆಯಲಿಚ್ಛಿಸಿದನು. ನಳನು ಋತುಪರ್ಣನಿಗೆ ಅಶ್ವಹೃದಯವನ್ನು, ಋತುಪರ್ಣನು ನಳನಿಗೆ ಅಕ್ಷಹೃದಯವನ್ನು ಉಪದೇಶ ಮಾಡಿದರು. ಹೀಗೆ ವಿದ್ಯಾ ವಿನಿಮಯದಿಂದ ನಳನಲ್ಲಿದ್ದ ಕಲಿಯು ದೂರಾದನು. ಅಂದಿನ ಸಂಜೆಯೇ ಅವರು ಕುಂಡನೀಪುರವನ್ನು ತಲುಪಿದರು. ಆ ರಥದ ಧ್ವನಿಯನ್ನು ಕೇಳಿ ದಮಯಂತಿಯು ಇವನೇ ನಳನೆಂದು ಗುರುತಿಸಿದಳು. ಋತುಪರ್ಣನು ರಥದಿಂದ ಇಳಿದು ಭೀಮರಾಜನನ್ನು ನೋಡಲು ಅವರನ್ನು ಸ್ವಾಗತಿಸಿ ಬಂದ ಕಾರ್ಯವೇನೆಂದು ಕೇಳಿದನು. ಹೆಂಗಸರು ಮಾಡಿದ್ದ ತಂತ್ರ ಭೀಮರಾಜನಿಗೆ ಗೊತ್ತಿರಲಿಲ್ಲ. ಋತುಪರ್ಣನನ್ನು ಹೊರತು ಮತ್ತಾವ ರಾಜರು ಬಂದಿರಲಿಲ್ಲ. ಸ್ವಯಂವರದ ಸುದ್ದಿಯೂ ಇರಲಿಲ್ಲ. ಇದನ್ನು ನೋಡಿ ಋತುಪರ್ಣನು, ನಿನಗೆ ನಮಸ್ಕಾರ ಮಾಡಿ ಹೋಗೋಣವೆಂದು ಬಂದೆ ಎಂದು ಉತ್ತರ ಕೊಟ್ಟನು. 100 ಯೋಜನಕ್ಕೆ ಮೇಲ್ಪಟ್ಟು ಈ ಅಲ್ಪ ಕಾರ್ಯಕ್ಕೆ ಬಂದಿರುವನೇ, ಇದು ಕಾರಣವಿರಲಾರದು ಎಂದುಕೊಂಡು ಭೀಮರಾಜನು ಅವನನ್ನು ಗೌರವಿಸಿ ವಿಶ್ರಾಂತಿಗಾಗಿ ಬಿಡಾರಕ್ಕೆ ಕಳುಹಿಸಿಕೊಟ್ಟನು. ಋತುಪರ್ಣನು ವಾರ್ಷ್ಣೇಯರು ಅತ್ತ ಹೋಗಲು ದಮಯಂತಿಯು ತನ್ನ ದಾಸಿಯಾದ ಕೇಶಿನಿಯನ್ನು ಕರೆದು, ಕೇಶಿನಿ, ಈ ಬಾಹುಕನೆಂಬ ಹೆಸರಿನಲ್ಲಿರುವ ಈ ಮನುಷ್ಯನಿಗೆ ಅವನಿಗೆ ತಿಳಿಯದ ಹಾಗೆ ಅವನ ಹತ್ತಿರವಿದ್ದು ಅವನು ಯಾವಾಗ ಏನು ಮಾಡುತ್ತಾನೆ ಎಂಬುದನ್ನು ನೋಡಿ ಬಂದು ತನಗೆ ಹೇಳು. ಆತ ಕೇಳಿದರೂ ಆತನಿಗೆ ಬೆಂಕಿ ಕೊಡಬೇಡ, ನೀರು ಕೊಡಬೇಡ, ಏನು ಮಾಡುತ್ತಾನೆ ನೋಡೋಣ. ಇನ್ನೇನಾದರೂ ವಿಶೇಷವನ್ನು ಕಂಡರೆ ಅದನ್ನು ಹೇಳು ಎಂದಳು. ಅವಳು ಹಾಗೆಯೇ ಹೋಗಿ ನೋಡಿ ಬಂದು, ಅಮ್ಮ, ಆತನು ಶುದ್ಧ ಚಾರಿತ್ರ್ಯವುಳ್ಳವನು. ಅಂಥ ಮನುಷ್ಯ ವ್ಯಕ್ತಿಯನ್ನು ನಾನು ಹಿಂದೆ ಎಂದೂ ನೋಡಿರಲಿಲ್ಲ, ಕೇಳಿಯೂ ಇರಲಿಲ್ಲ. ಅವನು ತಿರುಗಾಡುವಾಗ ತಲೆ ಬಗ್ಗಿಸುವುದಿಲ್ಲ,
ಅವನು ಬಂದಾಗ ಕೊಳ್ಳಬಾಗಿಲುಗಳು ತಾವೇ ಎತ್ತರವಾಗುತ್ತದೆ, ಇಕ್ಕಟ್ಟಾದವು ಹಿಗ್ಗುತ್ತವೆ. ಪಾಕಶಾಲೆಯಲ್ಲಿ ಅವನಿಗೆ ಬರಿಯ ಬಿಂದಿಗೆಗಳನ್ನು ಮಾತ್ರ ಒದಗಿಸಿತ್ತು. ಅವುಗಳನ್ನು ಅವನು ನೋಡಿದ ಕೂಡಲೇ ಅವು ನೀರಿನಿಂದ ತುಂಬಿದವು. ಒಂದು ಹಿಡಿ ಹುಲ್ಲನ್ನು ತಿರುಚಿ ಹಿಡಿದುಕೊಂಡ ಕೂಡಲೇ ಅದು ಉರಿಯಲಾರಂಭಿಸಿತು. ಇನ್ನೊಂದು ಆಶ್ಚರ್ಯವೇನೆಂದರೆ ಬೆಂಕಿಯನ್ನು ಮುಟ್ಟಿದರೂ ಅವನ ಕೈ ಸುಡುವುದಿಲ್ಲ. ನೀರು ಬಗ್ಗಿಸಿದ ಹಾಗೆಲ್ಲ ಬರುತ್ತಲೇ ಇರುತ್ತದೆ. ಮತ್ತೊಂದು ದೊಡ್ಡ ಆಶ್ಚರ್ಯ ನಾನು ಕಂಡಿದ್ದೇನೆಂದರೆ ಅವನು ಹೂವುಗಳನ್ನು ಹಿಸುಕಿ ಹಾಕಿದರೂ ಅವು ಕಂದುವುದಿಲ್ಲ, ನಲುಗುವುದಿಲ್ಲ, ವಾಸನೆ ಕೆಡುವುದಿಲ್ಲ. ಈ ಅದ್ಭುತಗಳನ್ನು ನೋಡಿ ನಿನಗೆ ತಿಳಿಸೋಣವೆಂದು ಓಡಿ ಬಂದೆ ಎಂದಳು. ಆಮೇಲೆ ಅವಳೊಡನೆಯೇ ತನ್ನ 2 ಮಕ್ಕಳನ್ನು ಅವನಲ್ಲಿಗೆ ಕಳುಹಿಸಲು ಅವರು ಓಡಿ ಬಂದು ಅವುಗಳನ್ನು ಬಾಚಿ ತಬ್ಬಿಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡು ಗಟ್ಟಿಯಾಗಿ ಅತ್ತನು. ಅನಂತರ ಥಟ್ಟನೆದ್ದು ಮಕ್ಕಳನ್ನು ಬಿಟ್ಟು ಕೇಶಿನಿಯನ್ನು ಕುರಿತು, ಭದ್ರೆ, ಇವು ನನ್ನ ಮಕ್ಕಳ ಹಾಗೆ ಇವೆ. ಆದ್ದರಿಂದ ಅವನ್ನು ನೋಡಿದ ಕೂಡಲೇ ಕಣ್ಣೀರು ಬಂತು. ನೀನು ಮತ್ತೆ ಮತ್ತೆ ಇಲ್ಲಿಗೆ ಬರುತ್ತಿರುವುದನ್ನು ಯಾರಾದರೂ ನೋಡಿ ತಪ್ಪು ತಿಳಿದುಕೊಂಡಾರು. ನಾನು ಪರಕೀಯ ಅತಿಥಿ, ಆದ್ದರಿಂದ ಹೋಗು, ನಮಸ್ಕಾರ ಎಂದನು. ಆಗ ದಮಯಂತಿಗೆ ಇವನೇ ನಳನೆಂದು ಖಚಿತವಾಯಿತು. ಕೊನೆಗೆ ನಳನಿದ್ದಲ್ಲಿಗೆ ಬಂದು ಹಂಸಗಳ ಮಾತಿನಂತೆ ಅಗ್ನಿಸಾಕ್ಷಿಯಾಗಿ ಮದುವೆಯಾದ ಹೆಂಡತಿಯನ್ನು, ಮಕ್ಕಳ ತಾಯಿಯನ್ನು ಕೈಬಿಟ್ಟು ಎಲ್ಲಿ ಹೋದೆ ಎಂದು ಕೇಳಿದಳು. ನಳನು, ಶೋಭನಾಂಗಿ, ಇನ್ನು ನಮ್ಮ ಕಷ್ಟ ಕೊನೆಗೊಂಡಿತೆಂದು ತೋರುತ್ತದೆ. ನಾನು ಇಲ್ಲಿಗೆ ಬಂದದ್ದು ನಿನ್ನ ಸಲುವಾಗಿಯೇ. ತನ್ನಲ್ಲಿ ಅನುರಕ್ತನಾದ ಗಂಡನನ್ನು ಬಿಟ್ಟು ನಿನ್ನಂಥವಳು ಹೇಗೆ ಮತ್ತೊಬ್ಬನನ್ನು ವರಸಿಯಾಳು? ದಮಯಂತಿ ನಿಶ್ಚಿಂತೆಯಾಗಿ 2ನೆಯ ಸಾರಿ ಸ್ವಯಂವರ ಮಾಡಿಕೊಳ್ಳುತ್ತಾಳೆ ಎಂದು ರಾಜದೂತರು ಹೇಳುತ್ತಾ ದೇಶ ದೇಶಗಳಲ್ಲೆಲ್ಲ ಸುತ್ತುತ್ತಿದ್ದಾರಲ್ಲ, ನೋಡೋಣ ಎಂದು ಋತುಪರ್ಣನು ಬಂದನು ಎಂದನು. ಈ ಮಾತುಗಳನ್ನು ಕೇಳಿ ದಮಯಂತಿಯು ಹೆದರಿ ನಡುಗುತ್ತಾ ಕೈ ಮುಗಿದುಕೊಂಡು, ಮಹಾರಾಜ, ಇಗೋ ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ, ಮನಸ್ಸಿನಲ್ಲಿಯೂ ನಾನು ಬೇರೆ ಯೋಚಿಸಿದವಳಲ್ಲ. ಇದಕ್ಕೆ ಚಂದ್ರ ಸೂರ್ಯರೇ ಸಾಕ್ಷಿ, ವಾಯುದೇವನೇ ಸಾಕ್ಷಿ. ನನ್ನಲ್ಲಿ ಕಳಂಕವಿದ್ದರೆ ಅವರು ಈಗಲೇ ನನ್ನ ಪ್ರಾಣವನ್ನು ತೆಗೆಯಲಿ ಎಂದಳು. ಕೂಡಲೇ ಆಕಾಶವಾಣಿಯಾಗಿ ಅವಳು ಹೇಳಿದ್ದನ್ನು ಅನುಮೋದಿಸಿತು. ಪುಷ್ಪವೃಷ್ಟಿಯಾಯಿತು. ಅದನ್ನೆಲ್ಲ ನೋಡಿದ ನಳನು ದಮಯಂತಿಯನ್ನು ಆಲಂಘಿಸಿಕೊಂಡನು. ನಾಗರಾಜನು ಕೊಟ್ಟಿದ್ದ ವಸ್ತ್ರಗಳನ್ನು ಧರಿಸಿ ಅವನನ್ನು ಸ್ಮರಿಸಲು ತನ್ನ ನಿಜರೂಪ ಉಂಟಾಯಿತು. ದಮಯಂತಿಯು ಗಂಡನ ನಿಜರೂಪವನ್ನು ನೋಡಿ ಸಂತೋಷದಿಂದ ಆಲಂಘಿಸಿಕೊಂಡಳು. ಬೆಳಗಾದ ಮೇಲೆ ಎಲ್ಲರಿಗೂ ವಿಷಯ ತಿಳಿದು ಸಂತೋಷಪಟ್ಟರು. ಋತುಪರ್ಣನಿಗೆ ತನ್ನ ಹತ್ತಿರ ಬಾಹುಕನ ರೂಪನಲ್ಲಿದ್ದವನು ನಳಮಹಾರಾಜನೆಂದು, ಈಗ ತನ್ನ ಹೆಂಡತಿಯೊಡನೆ ಮತ್ತೆ ಸೇರಿದನೆಂದು ಕೇಳಿ ತುಂಬ ಹರ್ಷವಾಯಿತು. ಅವನು ಬೇರೊಬ್ಬ ಸಾರಥಿಯೊಡನೆ ತನ್ನ ಊರಿಗೆ ಪ್ರಯಾಣ ಮಾಡಿದನು. ಋತುಪರ್ಣನು ತನ್ನ ಊರಿಗೆ ಪ್ರಯಾಣ ಮಾಡಿದ ಸುಮಾರು 1 ತಿಂಗಳವರೆಗೂ ನಳನು ಕುಂಡನೀಪುರದಲ್ಲಿಯೇ ಇದ್ದು, ಅನಂತರ ಒಂದು ದಿವಸ ಭೀಮರಾಜನಿಗೆ ಹೇಳಿ ಮಿತ ಪರಿವಾರದೊಡನೆ ನಿಷದ ದೇಶಕ್ಕೆ ಹೋಗಿ ಪುಷ್ಕರನನ್ನು ಕಂಡು ಅವನನ್ನು ಜೂಜಿಗೆ ಕರೆದನು. ಒಂದೇ ಆಟದಲ್ಲಿ ಪುಷ್ಕರನು ತನ್ನ ಸರ್ವಸ್ವವನ್ನು, ಪ್ರಾಣವನ್ನು ನಳನಿಗೆ ಸೋತನು. ನಳನು ನಗುತ್ತಾ, ಈಗ ಈ ರಾಜ್ಯವೆಲ್ಲವೂ ನನ್ನದಾಯಿತು. ಮೂಢ, ಹಿಂದೆ ನೀನು ಗೆದ್ದದ್ದು ಕಲಿಯ ಪ್ರಭಾವದಿಂದ. ಅದನ್ನು ನೀನು ಅರಿಯೇ. ಮತ್ತೊಬ್ಬರ ತಪ್ಪನ್ನು ನಾನು ನಿನ್ನ ಮೇಲೆ ಹೊರಿಸುವುದಿಲ್ಲ. ನೀನು ಸುಖವಾಗಿ ಬದುಕಿರು. ಪುಷ್ಕರ, ನೀನು ನನ್ನ ಸೋದರ. ಆ ಸೋದರ ಸ್ನೇಹವನ್ನು ಬಿಡಬೇಡ. ನಾನು ನಿನ್ನಲ್ಲಿ ಪ್ರೀತಿ ಇಟ್ಟಿರುತ್ತೇನೆ ಎಂದು ಅವನನ್ನು ಸಮಾಧಾನಗೊಳಿಸಿದನು. ಪುಷ್ಕರನು ನಳನಿಗೆ ಕೈ ಮುಗಿದು ನಮಸ್ಕರಿಸಿ, ನಿನ್ನ ಕೀರ್ತಿ ಅಕ್ಷಯವಾಗಲಿ. ನೀನು 1000 ಕಾಲ ಸುಖಿಯಾಗಿ ಬಾಳು. ನೀನು ನನ್ನ ಪ್ರಾಣದಾತ ಎಂದು ಹೇಳಿ ಸಂತೋಷದಿಂದ ತನ್ನ ಊರಿಗೆ ಹೊರಟು ಹೋದನು. ನಳನು ದಮಯಂತಿಯನ್ನು ಕರೆದುಕೊಂಡು ಬಂದು ಅವಳೊಡನೆಯೂ ಮಕ್ಕಳೊಡನೆಯೂ ದೇವೇಂದ್ರನಂತೆ ಸುಖವಾಗಿದ್ದನು. ಬೃಹದಶ್ವರು ಈ ಕಥೆಯನ್ನು ಹೇಳಿ
ಮಹಾರಾಜ ನಳನು ಜೂಜಿನಿಂದ ಹೇಗೆ ಹೆಂಡತಿಯೊಡನೆ ಪಡಬಾರದ ಕಷ್ಟಪಟ್ಟು ಆಮೇಲೆ ಒಬ್ಬಂಟಿಕನಾಗಿ ಘೋರವಾದ ದುಃಖವನ್ನು ಅನುಭವಿಸಿ ಕೊನೆಗೆ ಮತ್ತೆ ಅಭ್ಯುದಯವನ್ನು ಪಡೆದನು. ನಿನ್ನ ಜೊತೆಯಲ್ಲಿ ನಿನ್ನ ತಮ್ಮಂದಿರಿದ್ದಾರೆ, ಕೃಷ್ಣ ಇದ್ದಾಳೆ. ಈ ಕಾಡಿನಲ್ಲಿ ಧರ್ಮಚಿಂತನೆ ಮಾಡುತ್ತಾ ಸುಖವಾಗಿರುವೆ. ನೀನೇಕೆ ಕೊರಗುವೆ? ಮತ್ತೆ ನಿನ್ನನ್ನು ಎಲ್ಲಿ ಜೂಜಿಗೆ ಕರೆಯುತ್ತಾರೋ ಎಂದು ನೀನು ಹೆದರಬೇಡ. ನನಗೆ ಅಕ್ಷರುದಯ ಗೊತ್ತು, ನಾನು ಅದನ್ನು ನಿನಗೆ ಹೇಳಿಕೊಡುತ್ತೇನೆ ಎಂದರು. ಧರ್ಮರಾಜನು ಸಂತೋಷದಿಂದ ಅದನ್ನು ಅವನಿಂದ ಕಲಿತನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.